ನಿತಿನ್ ಚೆನ್ನಾಗಿದ್ದೀನಪ್ಪ. ಚೆನ್ನಾಗಿದೆ ಸರ್. ಯಾವ ಊರು ಹೇಳಪ್ಪ? ಚನ್ನಪಟ್ಟಣ. ಚನ್ನಪಟ್ಟಣದಲ್ಲಿ ಆಟೋನಪ್ಪ. ಬಂಗಾರಪೇಟೆ ಮುರುಗೋಡ 6ನೇ ಕ್ಲಾಸ್. ಎಷ್ಟೆಲ್ಲಾಗವೆ ಸರ್ ಕಡೆ ಈಗ ಹೊಸಬಾಯಿ. ಈಗ ಹೊಸಬಾಯ? ಎಷ್ಟು ದಿನದಿಂದಾವೆ ನಿಮ್ಮ ಮನೆಗೆ ಇವು? ಸರ್ ಇದು 1 ವರ್ಷ 2 ವರ್ಷ ಆಯಿತು. ಅದು 1 ವರ್ಷ ಆಯಿತು. 1 ವರ್ಷ ಆಯ್ತಾ ಇದು? ಲಾಸ್ಟ್ ಟೈಮು ಇದೇ ಎತ್ತುಗಳಲ್ಲಿ ಪ್ರೈಸ್ ಹೊಡೆದಿದ್ದ? ಇವೇನಾ ಇಲ್ಲಿ ಬೇಬಿಯಲ್ಲಿ? ಬೇಬಿ ಪ್ರೈಸ್ ಆಗಿತ್ತು. ಎಷ್ಟು ಗ್ರಾಮ್ ಚಿನ್ನ ಕೊಡಿದ್ರು? 5 ಗ್ರಾಮ್. 5 ಗ್ರಾಮ್. ಏನು ಮಾರೋದಿಲ್ಲ? ಸರ್ ಮಾರಲ್ಲ. ಹಾಂ ಹಾಂ, ಇಲ್ಲಿ ಇವೆ ಅಂತನಾ? ಈಗ ಹೊಸಬಾಯಿ ಅಲ್ವಾ? ಹಾಂ ಹಾಂ. ಇನ್ನೂ 5 ವರ್ಷ ಆಯಿತು. ಕೈ ತಿಂಡಿ ಏನು ಕೊಡ್ತಾ ಇದೆಯಪ್ಪ? ಚೆಕ್ಕೆ ಒಬ್ಬರು ಸರ್ ಅವರು ಸರ್. ಎರಡೇ ಸರ್. ಈ ಜಾತ್ರೆಗೋಸ್ಕರ ಸ್ಪೆಷಲ್ ಹಾಲು ಗೀಲು ಏನಿಲ್ಲ? ಏನೂ ಇಲ್ಲ. ಹಾಂ ಹಾಂ. ಅಂದರೆ ಜಾತ್ರೆಗೆ ಬಂದಿದ್ದು ಕಮಿಟಿಗೆ ಕೆಂಗಲ್ಗೆ ಹೋಗಿ ಕೆಂಗಲ್ಗೆ ಹೋಗಿದ್ದಾ? ಅಲ್ಲಿ ಪ್ರೈಸ್ ಬಂತಾ? ಸರ್ ಹಾಕಿಲ್ಲ, ಕಮಿಟಿಗೆ ಹಾಕಿರಲಿಲ್ಲ. ಹಾಂ. ಅಂದರೆ ಬುಧವಾರದವರೆಗೂ ಇರ್ತೀರಾ, ಆಮೇಲೆ ಹೋಗ್ಬಿಡ್ತೀರಾ? ಕಮಿಟಿ ಆಯಿತು ಹೋಯ್ತು. ಎಷ್ಟಾಗಿತ್ತು ನಿಮಗೆ? ಸರ್ ಇದು 3,10,000. ಹಾಂ. ಇದು 2 ಲಕ್ಷ. 5 ಲಕ್ಷ. ಇದ್ರ ಜೊತೆಗೆ ಬೇರೆ ಇತ್ತಲ್ಲ? ಸರ್ ಇದೆಯೇ, ಇದ್ರ ಜೊತೆಗೆ ತಂದು ಹಾಕಿದ್ದು ಇದು. ಅಲ್ಲ, ಅದು ಮುಂಚೆ ನಾನು ಒಂದ್ಸತಿ ಮನೆಗೆ ಬಂದಾಗ ಇದ್ರ ಜೊತೆ ಬೇರೆ ಇತ್ತಾ, ಒಂಟಿ ಇತ್ತಾ? ಕರ್ಗಳಿತ್ತು 2. ಹಾಂ ಹಾಂ. ಇದು ಒಂಟಿ ಸಿಂಗಲ್ ಇತ್ತು. ಸಿಂಗಲ್ ಇತ್ತಲ್ಲ? ನಿಮಗೆ ನಾವು ಭಾರಿ ಕಯಾಶು ದೊಡ್ಡ ಎತ್ತುಗಳಿರ್ಬೇಕು ಅಂತ. ಯಾವಾಗ ದೊಡ್ಡೈತೆ ಸರ್ ಕಟ್ಟೋದು? ಯಾವ ಜಾತ್ರೆ ಮಾಡ್ತಿದ್ವಿ? ಒಂದೇ ಜಾತ್ರೆನ ಮಾಡೋದು? ನಮ್ಮ ಮೈಗುಡಿ ಎರಡೇನಾ? ಈಗ ಸೇಳಿಗೆ ಹೋಗಲ್ಲ? ನೋಡ್ತೀವಿ ಏನಾರ. ಸೇಳಿ ಹತ್ರ ಅಲ್ಲ? ಸೇಳಿ ಹತ್ರ ಹೋಗೋದಲ್ಲ? ಮನೆ ತಗ ಕೆಲಸ ಇರ್ತಾರೆ. ಹಾಂ ಹಾಂ. ಇಲ್ಲ ತೇಸುಗಳು ಎಷ್ಟಿದ್ದಾವೆ? 5. ಮತ್ತೆ ಜಾತ್ರೆ ಖರ್ಚು ಒಂದು 10-15 ಸಾವಿರ ಬರುತ್ತಾ? ಜಾತ್ರೆ ಖರ್ಚು ನೋಡ್ತೀವಿ ಅಂತ ಕಮಿಟಿ ಜಾತ್ರೆ ಮಾಡಕ್ ಬರ್ತೀವಿ ಅಂತ ಅಲ್ಲ ಹೇಳಿದ್ದು ಎಕ್ಸಾಂಪಲ್ ಹೇಳ್ತಾ ಇರೋದು. ಹಾಂ. ದನ ಜಾತ್ರೆ ಖರ್ಚು ಮಾಡ್ಕೊ ಬರ್ತೀವಿ ಅಂದ್ರೆ ದನ ಕಟ್ಟಕ್ಕೂ ಆಗಲ್ಲ, ದನ ಸಾಕಕ್ಕೂ ಎಷ್ಟಾಗುತ್ತೆ ಅಂತ. ಹಾಂ, ಅದೇ ಬರ್ಲಿ ಬರ್ದಲ್ಲಿ. ಇವಾಗ ನೀನು 5 ಲಕ್ಷ ಬಂಡವಾಳ ಹಾಕಿದ್ಯಾ ಅಂದ್ರೆ ಅದು ಖುಷಿನೇ. ಹಾಕ್ತೀಯ ಜಾತ್ರೆ ಮಾಡ್ತೀವಿ ಅಂದ್ರೆ ಆಗಲ್ಲ. ಅದು 5 ಲಕ್ಷ ಮುಂದೆ 10,000 ಲೆಕ್ಕ ಇಲ್ಲ. 10,000 ಅಲ್ಲ, 50,000 ಖರ್ಚಾದ್ರೆ ಅದು ಲೆಕ್ಕ ಇಲ್ಲ. ಒಟ್ಟಿನ ಜಾತ್ರೆ ಮಾಡಿದ್ರು ಖುಷಿ. ಒಂದು 4-5 ಜನ ನೋಡ್ಬಿಟ್ಟು ಚೆನ್ನಾಗಿ ಸಾಕ್ಬಾರ್ದು. ಅದು ಇಲ್ಲಿ ಕಟ್ಟಿರೋದೆಲ್ಲ ಹೇಳ್ತಾರೆ, ಚೆನ್ನಾಗಿ ಸಾಕಿದ್ರೆ ಅದು ಹೇಳ್ತಾರೆ. ಹಾಂ, ಆಯ್ತಪ್ಪ, ಧನ್ಯವಾದಗಳಪ್ಪ. ಯಾಕೆ ಸ್ವಲ್ಪ ರಾಂಗ್ ಆಡ್ತಾ ಇದೆ?